ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾವು ಶುರು ಮಾಡ್ತಾ ಇರೋದು ನನ್ನ ಕಾರಿಂದ. ಸೊ ಹುಷಾರಾಗಿ ಇವಾಗ ಎದ್ದಿದ್ದೀವಿ. ಆದರೂ ಕೆಮ್ಮು ಇನ್ನೊಂದು ಸ್ವಲ್ಪ ಕಮ್ಮಿ ಆಗಬೇಕು. ಯಾರು ಕಂಡು ಹಾಕಿದ್ರು ಏನು ಕತೆನೋ ಗೊತ್ತಿಲ್ಲ ಗೈಸ್. ಯೂಶ್ವಲಿ ನಾನು ಹುಷಾರು ತಪ್ಪಿದ್ರೆ ಕಷ್ಟ ಆಗ್ಬಿಡ್ತದು. ಹಂಗೋ ಹಿಂಗೋ ರಿಕವರ್ ಆಗಿದೆ. ಸೊ ಬರೀ ಇನ್ನೊಂದು ಸ್ವಲ್ಪ ಕೆಮ್ಮಿದೆ. ಅದಕ್ಕೆ ಇವತ್ತಿಂದ ಆ್ಯಂಟಿಬಯೋಟಿಕ್ ಬೇರೆ ಶುರು ಮಾಡಬೇಕು. ನೋಡೋಣ ಏನಾಗುತ್ತೋ ಅಂತೇಳಿ. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮೋಹನ್ ಅವ್ರದ್ದು ಒಂದು ಎಂಗೇಜ್ಮೆಂಟ್ ಇತ್ತು. ಒಂದು ಅಲ್ಲ, ಅವ್ರದ್ದೇ ಎಂಗೇಜ್ಮೆಂಟು. ಅವ್ರ ಎಂಗೇಜ್ಮೆಂಟ್ಗೆ ಅವ್ರು ಕರೆದಿದ್ದು ಯಾವ ಈವೆಂಟ್ಗೂ ಹೋಗಿಲ್ಲ ನಾನು, ಇವತ್ತಿಗೂ ಹೋಗಿಲ್ಲ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಇರಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಂಗೋ ಹಿಂಗೋ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ 12 ಗಂಟೆ. ಇಲ್ಲಿಂದ ತುಮಕೂರ್ಗೆ ಹೋಗ್ಬೇಕು ಗೈಸ್. ನಾವು ಎಂಗೇಜ್ಮೆಂಟ್ಗೆ ಎಲ್ಲಿ ಹೋಗ್ತಾ ಇರೋದು ಅಂದರೆ ತುಮಕೂರಿಗೆ 75 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಇದೆ. ತೋರಿಸ್ತಾ ಇರೋದು ಬಂದು 1 ಅವರ್ 45 ನಿಮಿಷ. ಇವಾಗ ಆಲ್ರೆಡಿ 15 ನಿಮಿಷ ಬಂದಿದ್ದೀವಿ. ಇನ್ನು 1.5 ಅವರ್ ತೋರಿಸ್ತಾ ಇದೆ. 1.5 ಅವರ್ಗೆ ಹೋಗಿ ರೀಚ್ ಆಗ್ತೀವಿ. ಅಷ್ಟರಲ್ಲಿ ಎಂಗೇಜ್ಮೆಂಟ್ ಮುಗ್ದೋಗಿರ್ತದೆ. ಎಲ್ಲ ಊಟ ಮಾಡಿ ಹೋಗ್ತಾ ಇರ್ತಾರೆ. ಹೋಗ್ಬಿಟ್ಟು ಹಾಯ್ ಬ್ರೋ ಅಂದ್ಬಿಟ್ಟು ತಾಂಬೂಲ ಇಸ್ಕೊಂಡು ಬಂದ್ಬಿಡೋಣ ಬನ್ನಿ. ನಮ್ಮಮ್ಮ ಬೇರೆ ಮನೇಲೇ ಅವರೇ, ನಮ್ಮಮ್ಮ ಬೇರೆ ಬಂದಿದ್ರು. ಬನ್ನಿ ನೋಡೋಣ ಏನಾಗುತ್ತೋ. ಮಾಡಿ ನೋಡಿ ಎಲ್ಲ ಚಾಟ್ಗಳಲ್ಲೇ ತೋರಿಸ್ತಾ ಇದ್ದಾನೆ ನೋಡಿ. ಎಷ್ಟು ಚೆನ್ನಾಗಪ್ಪ ಗೈಸ್. ಒಂದು ಗಿಫ್ಟ್ ತೊಗೊಂಡಿಲ್ಲ ಏನಿಲ್ಲ. ನಾನು ಎಡಿಟಿಂಗ್ ಮಾಡೋಷ್ಟರಲ್ಲಿ ನನ್ನ ಮಕ್ಕಳು ಹಂಗೆ ಬಂದವ್ರೆ. ಇವಾಗ ಬಂದಿಲ್ಲ, ಯಾವುದೋ ಒಂದು ಹೂದ ಅಂಗಡಿ ಹತ್ರ ನಿಲ್ಸವ್ರೆ, ಗಿಡದ ಅಂಗಡಿ ಹತ್ರ. ಗೈಸ್ ನೋಡಿ ರೆಡಿ ಮಾಡಿಸ್ಕೊತಾ ಇದ್ದೀವಿ. ಒಂದು ಬುದ್ಧ ಪಾಟ್ ತೊಗೊಂಡು ಅದಕ್ಕೆ ಒಂದು ಬ್ಯಾಂಬೂ ಪ್ಲ್ಯಾಂಟ್ ತೊಗೊಂಡು ರೆಡಿ ಮಾಡ್ತಾ ಇದ್ದೀವಿ. ಹೊಸ ಪ್ಲ್ಯಾಂಟ್. ಓಕೆ ಗೈಸ್, ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಇವಾಗ ಮತ್ತೆ ಒಂದು ಸ್ವಲ್ಪ ನೀರೆಲ್ಲ ಇಳಿದ್ಮೇಲೆ ಅಲ್ಲಿ ಹೋಗೋಷ್ಟು ಇನ್ನೊಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಆಮೇಲೆ ತೊಗೊಳೋಣ ಬನ್ನಿ. ಏನು ಹತ್ರನೇ. ಆ್ಯಂಡ್ ತುಮಕೂರು ಜನತೆಗೆ ಹಾಯ್ 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 ಹಾಯ್. ನಿನ್ನ ಫೇವ್ರೆಟ್ ಹಣ್ಣು ಯಾವುದು? ಮೈಂಡಲ್ಲಿ ಇಟ್ಕೊಂಡು ನನಗೆ ಹೇಳ್ಬೇಡ. ಇಟ್ಕೊಂಡು ಕೈ ಉಚ್ಕೊಂಡು ಇವಾಗ ಸ್ಮೆಲ್ ನೋಡೋ ಅದು ಬರುತ್ತೆ. ಈ ತರ ನಾವು LKG ಅಲ್ಲಿ ಟೀಚರ್ ಹತ್ರ ಆಟ ಆಡಿಸಿದ್ವಿ. ಹಣ್ಣಿಂದು ಲಾಸ್ಟ್ ಲೆಟರ್ ಯಾವ್ದಾದ್ರು ಒಂದು ಕಂಟ್ರಿ ನೇಮ್ ಮೈಂಡಲ್ಲಿ ಇಟ್ಕೋ, ಸರಿನಾ? ಆ ಕಂಟ್ರಿ ನೇಮ್ ಲಾಸ್ಟ್ ವರ್ಡ್ ಅಲ್ಲಿ ಯಾವ್ದಾದ್ರು ಒಂದು ಹಣ್ಣಿನ ಒಂದ್ ಕ್ವಶನ್ ಮತ್ತೋಗ್ತಾ ಏನ್ ಕೊಡು. ಇಷ್ಟೊಂದು ಡಿಫಿಕಲ್ಟ್ ಎಲ್ಲ ಕೇಳ್ಬೇಡ ಕೊಡು ಅಂತ. ಲಾಸ್ಟ್ ವರ್ಡ್ ಇದೆಯಲ್ಲ, ಆ ಲಾಸ್ಟ್ ವರ್ಡ್, ದೇಶದ ಲಾಸ್ಟ್ ವರ್ಡ್ ನೆನಪಲ್ಲಿ ಇಟ್ಕೋ. ಇಟ್ಕೊಂಡ ಅದನ್ನ ತಕ್ತಿಕ್ಕೋ. ಅಲ್ಲೆಲ್ಲ ಹೋಗೋದಂತ ಡೈರೆಕ್ಟ್ ಆಗಿ ತಿಕ್ತೀನಿ ಇಟ್ಕೊಂಡ್ಬಿಡೋದನ್ನ. ಈಗ ಮುಚ್ಕೊಂಡ ಫೋನು. ಗೈಸ್ ಎಲ್ಲ ಊಟ ತಿಂದು ಮನೆ ಹೋಗೋ ಟೈಮಿಗೆ ಬಂದಿದ್ದೀವಿ ಗೈಸ್. ನಾವೇ ಲೇಟಾಗಿ ಬನ್ನಿ ಹೋಗೋಣ. ನೋಡಿ ಗಿಫ್ಟ್ ಹೆಂಗಿದೆ, ಸಖತ್ತಾಗಿದೆ, ಎಲ್ಲ ಬ್ಯೂಟಿಫುಲ್ ಆಗಿದೆ. ತುಮಕೂರಿನ ಸ್ನೇಹ ಸಂಗಮ. ಯಾರಿಲ್ವಾ ಬ್ರಾಂಚ್? ಬ್ರಾಂಚ್ ಯಾರಿಲ್ವಾ ತುಮಕೂರಲ್ಲಿ? ಅಣ್ಣ ನಮ್ಮ ಜೊತೆ RCB ಮ್ಯಾಚಿಗೆ ಬರ್ತಾ ಇದ್ದವನು ಎಂಗೇಜ್ಮೆಂಟ್ ಆಗ್ತಾವನೆ. ಓಹ್ ಏನು ಮುಚ್ಚ ಎಲ್ಲ ಹೊಂಟೋಗೋರಲ್ಲ ಆಲ್ರೆಡಿ. ನಮ್ಮ ಜೊತೆ ಮೊನ್ನೆ CSK ಮ್ಯಾಚ್ ಬಂದು ನೋಡ್ತಾ ಇದ್ದ ಗೈಸ್. ಇವಾಗ ಆಲ್ರೆಡಿ ನೋಡಿ ಮದುವೆ ಆಯ್ತು. ಒಂದು ಸ್ಮೈಲ್ ಬೇರೆ ಕೊಡ್ತಾವನಲ್ಲಿ ನಿಂತ್ಕೊಂಡು. ರೋಡಲ್ಲಿ ಹೇಳ್ತಾ ಅವನೇ, ಇವರಿಬ್ರು ಬೇವರ್ಸಿ ನನ್ನ ಮಕ್ಕಳು ಬಂದವ್ರು ಇಲ್ಲಿ ನಾನು ಅಜ್ಜಿ ಮಾಡ್ತಾರೆ ಅಂತ. ಅವರು ನಗ್ತಾವ್ರ ಆ ಕಡೆಯಿಂದ. ಗೈಸ್ ಊರವ್ರದ್ದೆಲ್ಲ ಮದುವೆ ಆಗ್ತೈತೆ. ಅವ್ರು ಗೊತ್ತು ಯಾರ್ದಾಯ್ತಾ ಇಲ್ಲ ಅಂತ. ನೀ ತಲೆ ಕೆಡ್ಸ್ಕೋಬೇಡ. ಅಲ್ಲಿ ನೋಡಿ ಯಾವುದೋ ಶಿಜ್ಜು ಮಸ್ತಾಗಿದೆ ಅಲ್ಲ. ಅಣ್ಣ ಆಲ್ರೆಡಿ ಝೂಮ್ ಆಗ್ತಾವನೆ ನೋಡಿ. ಇಲ್ಲೇ ತೋರಿಸ್ಬಿಡ್ತೀನಿ. ಅಲ್ಲಿ ಹಂಗೆ ನಾವು ರೆಕಾರ್ಡ್ ಮಾಡೋಕ್ಕಾಗದಪ್ಪ. ಅಂಕಲ್ ನೋಡ್ತಾನೆ, ಯಾವುದೋ ಗಿಡ ತಗೊಂಡ್ಬಂದ್ಬಿಟ್ಟು ಅವ್ನು ಅಂಕಲು ಯಾವ ಈ ಹುಡುಗ ಅಂತ. ನೋಡಿನಲ್ಲ ಟಿವಿಲಿ ಬರ್ತಿಲ್ಲಪ್ಪ ನೀನು. ಇಷ್ಟು ಕೊಡು. ನೋಡಿ ನಮ್ಮ ಬಗ್ಗೆ ಮಾತಾಡ್ತವ್ರೆ. ಜನ ನಮ್ಮ ಬಗ್ಗೆ ಮಾತಾಡ್ತಾ ಇರಬೇಕು. ನೀನು ಯಾರು ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಹಾಂ ನಾನು ಮಾಡ್ಕೊಳ್ತಿದ್ದೆ. ಏನ ನಾನು ಮಾತಾಡ್ಸಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಸಾಕು. ಓ ಇಲ್ಲಿ ಪರವಾಗಿಲ್ಲ. ನಮಗೆ ಬೆಂಗಳೂರಿಂದನೇ ಬಂದಿದ್ವಿ, ಇಲ್ಲಿಂದ ಬರಕ
ಮತ್ತೆ ಡೈಲಾಗ್ ಮರ್ತೋಗ್ಬಿಟ್ಟು ಏನಿದು ಡೈಲಾಗು? ಗೊತ್ತಿಲ್ಲ ಸರ್. ಬುದ್ಧ ತರ ಶಾಂತಿಯಾಗಿರು, ಮೌನವಾಗಿರು, ಆಮೇಲೆ ವಾಸ್ತುದೇನು ಅಷ್ಟೆಲ್ಲ ಲ್ಯಾಗ್ ಬೇಡ. ವಾಸ್ತು ಅಲ್ಲಿದೆ, ಅದ್ರ ಪ್ರಕಾರ ನಡ್ಕೊಂಡೋಗು. ಅವ್ರು ಹೇಳ್ದಂಗೆ ಕೇಳು, ಈ ವಾಸ್ತು ಎಲ್ಲ ಬಿಟ್ಬಿಡು. ಇದ್ಯಾವ್ದಿದು? ನಾನ್ ಎಂಟ್ರಿಯಿಂದ ಯಾರು? ಹಾ, ಇವೆಲ್ಲ ಏನು ಹಂಗ್ ನೋಡ್ತಾ ಇದ್ಯಾ? ಯಪ್ಪ, ಯಾರು ನೋಡ್ತಾರೆ? ನಾನು ನಿನ್ನೆ ನೋಡ್ತಾ ಇದ್ದೀನಿ. ಅಜ್ಜಿ ಚೆನ್ನಾಗಿದ್ದೀರಾ? ಹಾ, ಅಜ್ಜಿ ಸೂಪರ್. ಶೇಕ್ ಹ್ಯಾಂಡ್ ಬೇರೆ ಕೊಡ್ತಾವ್ರೆ. ನೀನು ಅಲ್ಲಿಂದ ಒಂದ್ ಕಪ್ ಎತ್ತಿಕೊಂಡ್ರೆ ಇಲ್ಲಿ ಎತ್ತಿಕ್ಕಿದ್ರಲ್ಲ RCB ಕ್ಯಾಬಿನಲ್ಲಿ ಅಂದ್ರೆ ಬರ್ಬೋದ? ಇನ್ನ ಯಾರಾದ್ರೂ ಬರ್ತಾರಾ? ಬರ್ಬೋದು ಬರ ತೊಗೊಳ್ಳಿ. ಇದು ಕ್ಯಾಮ್ರಾ ಇದೆ ಇಲ್ಲಿ, ಇಲ್ಲಿ ಇಟ್ಕೊಳ್ಳಿ. ಲೈಫಲ್ಲಿ ಹೊಸ ಹೆಜ್ಜೆ ಕಾಲಿಡ್ತಾ ಇದ್ದೀರಾ. ಬುದ್ಧನ ತರ ಪೇಷನ್ಸ್ ಇರ್ಲಿ. ಅದ್ರ ಮೇಲೆ ಅವರೇ ವಾಸ್ತು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಿ. ತೊಗೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ. ಓಕೆ, ಎನಿವೇಸ್ ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್. ಆ ಕಡೆ ಹೋಗು ನೀನು. ಮಿಸ್ ಮಾಡದೆ ಬಂದಿದ್ದೀವಪ್ಪ. ನಿನ್ನೆ ಮೊನ್ನೆ ನಮ್ಮ ಜೊತೆ ಮ್ಯಾಚ್ ನೋಡ್ಕೊಂಡಿದ್ದೆ. ಇವತ್ತು ಮ್ಯಾಚ್ ಆಡಕ್ ಹೋಯ್ತಾ ಇದ್ಯಾ? ತಮಾಷೆಗಾಗಿ ಕಂಗ್ರಾಚುಲೇಷನ್ಸ್. ನಾವೆಲ್ಲ ಬಾಯ್ಸ್ ಹಂಗೆ ಮಿಸ್ ಮಾಡಕ್ಕಾಗತ್ತಾ? ಇಲ್ಲ. ಎಲ್ಲಿ ಹರಿ ಬಂದಿಲ್ವಾ ಇನ್ನು? ಓಕೆ ಪಕ್ಕ. ಸರಿ, ಬಾಯ್. ಆಲ್ ದಿ ಬೆಸ್ಟ್. ಬಾಯ್. ಓಕೆ ಗೈಸ್, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹಂಗೆ ಹೋಗ್ತಾ ಕಾರಲ್ಲಿ ಎಕ್ಸ್ಪೋರ್ಟ್ ಹಾಕಿದ್ದೀನಿ ವ್ಲಾಗು. ಸೊ ಇವಾಗ ವ್ಲಾಗ್ ಅಪ್ಲೋಡ್ ಮಾಡೋ ಸಮಯ. ಮನೆಗೆ ಹೋಗಿ ಕುಂತತಿಗೆ ಅವರ್ಸ್ತಾನೆ ಗೈಸ್. ನನಗೂ ಟೈಮ್ ಬಂದೇ ಹೋಗುತ್ತೆ. ಅವಾಗ ಅವನ್ನ ಊಸ್ಟ್ ಮಾಡ್ಬಿಡ್ತೀನಿ. ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಫೋನಲ್ಲಿ ಮಾತಾಡ್ಕೊಂಡು ಈ ತರ ಮಾಡ್ತಾವನೆ. ನಾನ್ ರಿವೆಂಜ್ ತೋರ್ಸಿದ್ರೆ ಆ ನನ್ ಮಗ ಅವಾಗ ಏನು ಮಾಡಲ್ಲ. ಅವನೇನ್ ಮಾಡ್ತಾನೆ ಅಂತ ನನ್ಗೆ ಗೊತ್ತು. ನೋಡಿ, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದ್ಮೇಲೆ ಹಾಕ್ತೀನಿ ಪಾಡ್ಕಾಸ್ಟ್. ಒಟ್ಟಿನಲ್ಲಿ ಕ್ಯೂರಿಯಸ್ ಆಗಿದೆ ನೋಡಿ. ದಯವಿಟ್ಟು ಇವನ್ಗೆ ಯಾರು ಮೆಸೇಜ್ ಮಾಡಬೇಡಿ. ಹುಡುಗಿರೇ ಎಚ್ಚರವಾಗಿರಿ. ಇವನು ಸರಿ ಟಿಕಾ ಮುಚ್ಕೊಂಡಿರಪ್ಪ. ನೋಡಿ ಗೈಸ್, ಅಂಡ್ ದೇವರನ್ನೇ ಹುಡುಗಿರೇ, ನೀವ್ ಯಾರಾದ್ರೂ ನಂಬಿದ್ರೆ ಅವ್ನ ಒಬ್ರ ಜೊತೆ ಮಾತಾಡ್ತಾನೆ ಅಂತ ಅದು ಸುಳ್ಳು. ಕಮ್ಮಿ ಅಂದ್ರೂ 10-15 ಜನ ಜೊತೆ ಮಾತಾಡ್ತಾನೆ. ಇದೇ ಫ್ಯಾಕ್ಟ್. ತೋರಿಸ್ತೀನಿ ಇರಿ ಗೈಸ್, ನೋಡಿ ತೋರಿಸ್ತೀನಿ ಇರಿ ಗೈಸ್. ಇಲ್ಲಿ ನೋಡಿ ಗೈಸ್, ನಿಕ್ಕಿ ಅಂತ ಒಬ್ಳು. ಎಷ್ಟೊಂದಿದೆ. ಜಾಹ್ನವಿ, ಮೋಹನ್, ನಾಗರಬಾವಿ ಅಂತೆ. ಅಯ್ಯೋ ಗೈಸ್, ಇಲ್ಲಿ ಇವನು ಏರಿಯಾ ವೈಸ್ ಸ್ಪ್ಲಿಟ್ ಮಾಡ್ಕೊಂಡಿರೋದು. ನೋಡಿ, ಯಾವ್ದೋ ಹೊಸ ಮೆಸೇಜ್ ಬಂತು, ಮೇಘನಾಗೌಡ ಅಂತೆ. ಅಲ್ಲಿಂದ ಮನೆಗೆ ಬಂದು ಪಾಡ್ಕಾಸ್ಟ್ ಅಪ್ಲೋಡ್ ಮಾಡಿ ಇವಾಗ ಮತ್ತೆ ಇನ್ನೊಂದು ಕೆಲಸ ಇದೆ. ನಾನು ಬರತ್ತ ಆಚೆ ಹೋಗ್ತಾ ಇದೀವಿ ಮೀಟಿಂಗ್ಗೆ. ಸೊ ಬನ್ನಿ ಹೋಗೋಣ. ನಾವು ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಮೈಕಾ ಕೆಫೆಗೆ. ಎಲ್ಲ ನೋಡಿ ಪಬ್ಜಿ ಆಡ್ತಾವ್ರಲ್ಲಿ. ಮದುವೆ ಆಯ್ತವ್ರು, ಇನ್ನ ಪಬ್ಜಿ ಆಡ್ತಾವ್ರಲ್ಲ ಈ ನನ್ನ ಮಕ್ಕಳು. ಚೆನ್ನಾಗಿತ್ತಲ್ಲ. ತುಂಬ ಸರಿ ಬಂದಿದ್ದೀನಿ, ಆದರೆ ವಿಡಿಯೋ ಯಾವತ್ತೂ ಮಾಡಿಲ್ಲ. ಮಾಡ್ತಾ ಇದ್ದೀನಿ ನೋಡಿ. ನಮ್ಮ RR ನಗರದಲ್ಲೇ ಇರೋದು. ಹಿಂಗೆ ಅಂತ ಬಂದರೆ ಅವರೆಲ್ಲ ಪಬ್ಜಿ ಆಡ್ಕೊಂಡು ಕೂತವ್ರೆ. ಹಿಂಗೆ ಅಂತ ಬಂದರೆ ಅವರೆಲ್ಲ ಪಬ್ಜಿ ಆಡ್ಕೊಂಡು ಕೂತವ್ರೆ. ನೋಡಿ, ಹಾಟ್ ಆಡಿ ಅಂತ ಹುಷಾರಿಲ್ದೇ ಉಪಯೋಗ್ತಾ ಇದು ಬೇರೆ ಮಾಡ್ತವ್ರೆ. ಇಲ್ಲಿ ಏನು ಶೂಟಿಂಗ್ ಮಾಡ್ತವ್ರೆ? ಯಾವುದೋ ಸೀರಿಯಲ್ ಇರ್ತದೆ. ಯಾರು ಅಂತಾನೆ ಕಾಣಿಸ್ತಾ ಇಲ್ಲ. ನಾವು ಅಪೋಲೋ ಇಂದ ಏನೋ ತಗೊಂಡೋಗ್ತಾ ಇದೆ ಗೈಸ್. ಅದು ಶೂಟಿಂಗ್ ಮಾಡ್ತಾ ಇದೆ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಎಪಿಸೋಡ್ 2 ಪಾಡ್ಕಾಸ್ಟ್ನ ಅಪ್ಲೋಡ್ ಮಾಡಿ ಇವಾಗ ಆಚೆ ಬಂದಿದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಮಮ್ಮಿಗೆ ಸ್ವಲ್ಪ ಬ್ಲೌಸ್ ಹೊಲಿ ಹಾಕಬೇಕಾಗಿತ್ತಂತೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಅಂಗಡಿಗೆ ಬಂದಿದ್ವಿ, ಬನಶಂಕರಿ BDA ಕಾಂಪ್ಲೆಕ್ಸ್ಗೆ. ಬನ್ನಿ ಇವಾಗ ಫಸ್ಟ್ ಅವ್ರ ಕೆಲಸಗಳನ್ನೆಲ್ಲ ಮುಗಿಸ್ಬಿಡೋಣ. ಇವತ್ತು ಮಾಮೀಸ್ ಡೇ ಔಟ್, ಫ್ಯಾಮಿಲಿ ಟೈಮ್ ಫುಲ್ಲು. ಇಲ್ಲಿಂದ ನೆಕ್ಸ್ಟ್ ಮಲ್ಲೇಶ್ವರಂಗೆ ಹೋಗಬೇಕು. ಆ್ಯಂಡ್ ಈ ವ್ಲಾಗ್ ಬರೋ ಅಷ್ಟರಲ್ಲಿ 100% ಪಾಡ್ಕಾಸ್ಟು ಬಂದಿರುತ್ತೆ, ಸಕಲೇಶ್ಪುರ ವ್ಲಾಗು ಬಂದಿರುತ್ತೆ. ಎರಡೂ ಹೇಗಿತ್ತು ಅಂತೇಳಿ ಒಟ್ಟಿಗೆ ಸೇರಿಸಿ ಕಮೆಂಟ್ ಹಾಕಿ. ನಾನಿನ್ನೂ ಹುಷಾರಾಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೆಮ್ಮು. ಸರಿ ಹೋಗ್ತಾಯಿದ್ದೀನಿ. ಜ್ವರ ಎಲ್ಲ ಕಮ್ಮಿ ಆಗಿದೆ. ಸೊ ವಾಪಸ್ ಬ್ಯಾಕ್ ಟು ಫ್ಯಾಮ್. ಈ ವೀಕೆಂಡ್ ಅಷ್ಟು ರೆಡಿ ಆಗಿಬಿಡ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಎಲ್ಲೋದ್ರಪ್ಪ ಇವರು, ಬನ್ನಿ ನೋಡೋಣ. ಗೈಸ್, ಇವಾಗ ನೆಕ್ಸ್ಟ್ ಪ್ರೀ ವೆಡ್ಡಿಂಗಿಗೆ ಎಲ್ಲ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ತಾ ಇರೋದು. ನೋಡೋಣ ಬನ್ನಿ, ಯಾವತ್ತು ಸೆಲೆಕ್ಟ್ ಆಗುತ್ತೆ.
ಅಲ್ವಾ ಗೈಸ್? ಇವೆಲ್ಲ ಹಾಕೋಬೇಕು ಅಂದ್ರೆ ನಾವು ಸಣ್ಣ ಇರಬೇಕು ಫಸ್ಟ್ ಆಫ್ ಆಲ್. ನೋಡಿ ಏನು ಕ್ರೇಜಿ ಆಗಿದೆ. ಫೀಮೇಲ್ ತೋರಿಸಿ ಇದರಲ್ಲಿ ಗೈಸ್ ಹೆಂಗಿದೆ ಇದು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆಲ್ಲ ಮಸ್ತ್ ಕಾಸ್ಟ್ಯೂಮ್ಸ್ ಇವೆಲ್ಲ ನೋಡಿ. ಕ್ರೇಜಿ ಇದೆ ಬ್ರೋ ಇದು. ಸೇಮ್ ಅಲ್ಲ? ಸೇಮ್ ಬರುತ್ತೆ ಅಂದರೆ ಇಲ್ಲಿ ಕೂರುತ್ತಲ್ಲ, ಇಲ್ಲಿ ಕೂತಿದ ತಕ್ಷಣ ಕಮ್ಮಿ ಆಗುತ್ತೆ. ಗೈಸ್ ಇದು ನೋಡಿ ಮಾಮ್ ಡಾಟರ್ ಡಿಯೋ ಮಸ್ತಾಗಿದೆ ಅಲ್ಲ ಇದು. ಅಮ್ಮ ಮಗಳಿಗೆ ಹೇವಿ ಇಷ್ಟ ಆಯ್ತಿತ್ತು ನನಗೆ. ಓಕೆ ಗೈಸ್, ಎಲ್ಲ ಕೊಟ್ಬಿಟ್ಟು ಬ್ಲೌಸ್ ಪೀಸೆಲ್ಲ ಒಲೆ ಹಾಕಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ. ಸೊ ಏನು ಕತೆ ಅಂತ ಗೊತ್ತಿಲ್ಲ. ನೋಡಿ ಬ್ಯಾಗ್ಗಳು ತೊಗೊಂಬತ್ತಾರೆ ನಮ್ಮ ಮನೇಲಿ. ಇದು ಯಾವುದು ವಿಮಲ್ ಮಾರೋ ಬ್ಯಾಗ್ ತೊಗೊಂಬಂದವ್ರೆ. ಬೇರೆ ಯಾವುದು ಬ್ಯಾಗ್ ಗತಿ ಇಲ್ಲ ಅನ್ನೋ ಥರ ವಿಮಲ್ ಮಾರೋ ಬ್ಯಾಗ್ ತೊಗೊಂಬಂದವ್ರೆ. ಗೈಸ್ ಬ್ಲೌಸೆಲ್ಲ ಒಲೆ ಹಾಕಿ ಇವಾಗ ನಮ್ಮನ್ನು ಇನ್ನೊಂದು ಸೀರೆ ಅಂಗಡಿಗೆ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಪೀಕ್ ಅವರ್ಸು. ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ರಾಮನಗರ ಬೇರೆ ಹೋಗಬೇಕು ಗೈಸ್. ಹೊಟ್ಟೆ ಬೇರೆ ಎಸಿತಾ ಇದೆ. ಟ್ರಾಫಿಕಲ್ಲಿ ಕಾರ್ ಓಡ್ಸೋಕೆ ಇಷ್ಟು ಹಿಂಸೆ ಆಗುತ್ತಲ್ಲ. ಆ್ಯಂಡ್ ಈ ಬ್ಲೌಸ್ ಕೊಟ್ಟಿರೋ ಜಾಗನೂ ಹೇಳ್ತೀನಿ ನಾನು ನಿಮಗೆ. ಫಸ್ಟು ಒಂದು ಕೊಡಲಿ ರಿಟರ್ನು, ಯಾವ ರೀತಿ ಬರುತ್ತೆ ನನ್ನ ನೋಡಿಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ನಮ್ಮ ಫ್ರೆಂಡೇ ಚೆನ್ನಾಗಿ ಹೊಲಿತಾರೆ ಅಂತ ಗೊತ್ತು, ಬಟ್ ಸಜೆಸ್ಟ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಸಜೆಸ್ಟ್ ಮಾಡಬೇಕಲ್ವ. 100% ಜೆನ್ಯೂನ್ ಆಗಿರಬೇಕು. ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಹೋಗಿ ನಮ್ಮ ಹೆಸರು ಹೇಳಿದ್ರೆ 100% ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನೋಡೋಣ ಬನ್ನಿ. ಫಸ್ಟ್ ಒಂದು ಬರಲಿ ಕೈಗೆ, ಕೇಳೋಣ ನಮ್ಮ ಅಮ್ಮನ ಹೆಂಗಿದೆಯಮ್ಮ ಅಂತ. ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಇದೆ, ಜಾಗ ಯಾವುದು ಅಂತ. ಬಟ್ ಪ್ರೀ ವೆಡ್ಡಿಂಗೆಲ್ಲ ಆ್ಯಂಡ್ ರೆಂಟಲ್ ಔಟ್ಫಿಟ್ಸ್ಗೆಲ್ಲ ಒಳ್ಳೆ ಜಾಗ ಗೈಸ್. ನನಗಂತೂ ಪರ್ಸ್ನಲಾಗಿ ನಾನೇ ಹೇಳ್ತಾ ಇರಲ್ಲ, ನಾನು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಲ್ಲ, ಇಷ್ಟ ಆಯಿತು. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಇನ್ನೊಂದಲ್ಲ, ನಂಗೆ ಇಷ್ಟ ಆಗಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಅಮ್ಮನ ಮಲ್ಲೇಶ್ವರಮಲ್ಲಿ ಬಿಟ್ಟು ಇಲ್ಲೆಲ್ಲೋ ಪಾರ್ಕಿಂಗೇ ಸಿಗಲ್ಲ ಗೈಸ್, ಅದೊಂದೇ ಬೇಜಾರು. ಬಿಟ್ಟು ನಾನು ವಿಸ್ಕಿ ಹೋಗ್ತಾ ಇದೆ ಅಲ್ವಾ. ವಿಸ್ಕು ಮಗನೇ ಬಂದ್ಬಿಡ್ತಾನೆ ಇಲ್ಲಿ. ಈ ಟ್ರಾಫಿಕಲ್ಲಿ ನಾನು ಕಾರ್ ಓಡಿಸೋದೇ ಕಷ್ಟ. ಇರೋ ಮುಗಿಸ್ಕೊಂಡು ನಾವು ಅಮ್ಮನ ಕರ್ಕೊಂಡು ಫಿಶ್ಶು ಮತ್ತು ಪ್ರಾನ್ಸ್ ತಿನ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಊರಿಗೆ ಹೋಗ್ಬೇಕು ಮುಂಚೆ. ಅಲ್ಲಿ ಕಾರಲ್ಲಿ ಕೂತವ್ರೆ, ತೊಗೊಂಡು ಹೋಗ್ಬೇಕಷ್ಟೇ ಅವರು. ಓಕೆ ಗೈಸ್, ನಮ್ಮಮ್ಮನ ವಾಪಸ್ಸು ರಾಮನಗರದಲ್ಲಿ ಬಿಟ್ಟು ನಾನು ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೀನ್ ಏನಂತ ಹೇಳಿದ್ರೆ, ನಮ್ಮಮ್ಮ ನಂಗೆ ಹುಷಾರಿಲ್ಲ ಅಂತ ಬಂದು ಅವ್ರಿಗೂ ಹುಷಾರು ತಪ್ಪಿಟ್ಟಿದ್ದಾರೆ. ಅವ್ರಿಗೂ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬಂದ್ಬಿಟ್ಟಿದೆ. ಸೊ ಈಗ ಅವ್ರನ್ನ ಹುಷಾರಾಗಿ ಮಾತ್ರ ನುಗ್ಸ್ಬಿಟ್ಟು ಇವಾಗ ವಾಪಸ್ ನಾನು ಹೋಗ್ತಾ ಇದ್ದೀನಿ. ಎಲ್ಲೋಡಿ ಕ್ರೇಜಿ ಎಲ್ಲ ಹೆಂಗೆ ಕುತ್ಕೊಂಡು ಹೋಗ್ತಾ ಇತ್ತು ನಾಯಿ ಅದು. ನಮ್ಮವನು ಅವನೇ ಸುಮ್ಮನೆ ಅಂತ ಅಂತಾನಷ್ಟೇ. ಗೈಸ್ ಮನೇಲಿ ಇಂಟರ್ನೆಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಸೊ ಇವಾಗ ಜಿಯೋಗೆ ಸ್ವಿಚ್ ಆಗ್ತಾ ಇದ್ದೀನಿ. ಇಷ್ಟು ದಿವಸ ಇಲ್ಲಿ ಜಿಯೋ ಇರಲಿಲ್ಲ, ಇವಾಗ ಜಿಯೋಗೆ ಬಂದಿದ್ದೀನಿ. ಅದಕ್ಕೆ ಏರ್ ಫೈಬರ್ಗೆ ಸ್ವಿಚ್ ಆಗಿ ಎಲ್ಲ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದೀನಿ ನೋಡಿ. ಇವಾಗ ಹಳೆಯನ್ನ ಫಸ್ಟ್ ಡಿಸ್ಕನೆಕ್ಟ್ ಮಾಡಿಸ್ಬೇಕು. ಏನಂದರೆ ಇಲ್ಲಿ ನೋಡಿ ಎಷ್ಟು ಲ್ಯಾಂಡ್ ಕೇಬಲ್ಗಳು ಬಂದೈತೆ ನಮ್ಮ ಟೆರೆಸ್ ಮೇಲೆ. ಎಲ್ಲ ಏನೇನೋ ಮಾಡಿ ಮೆಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಗೈಸ್. ಇವಾಗ ಅದನ್ನೆಲ್ಲ ಸರಿ ಮಾಡಬೇಕು. ಅದಕ್ಕೆ ಪ್ರಾಪರ್ ಇಂಟರ್ನೆಟ್ ಹಾಕೊಳ್ಳೋಣ, ಆಮೇಲೆ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಮೇನ್ ರೌಟರ್ನ ವಾಶ್ರೂಮಲ್ಲಿ ಇಟ್ಟು, ಹಾಲಲ್ಲಿ ಒಂದು ರೌಟರ್ ಇಟ್ಟು, ಆ ರೂಮಲ್ಲಿ ಇನ್ನೊಂದು ರೌಟರ್ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಈಗ ಎಲ್ಲದಕ್ಕೂ ಒಂದೇ ಸಿಂಗಲ್ ಯೂನಿಟ್ ಮಾಡಬೇಕು ಗೈಸ್. ಎಲ್ಲ ಫುಲ್ ಇನ್ಸ್ಟಾಲೇಷನ್ ಆಗಿ ನೋಡಿ, ಫುಲ್ಲು ಸಾರ್ಟೆಡ್. ಇವಾಗ ಹಳೇದನ್ನೆಲ್ಲ ಬಿಚ್ಚಾಕಬೇಕು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ದುಬೈಯಿಂದ ಪಾರ್ಸಲ್ ಬಂದಿದೆ. ಕಂಟ್ರೋಲರ್ 3 ಮತ್ತು 2 ರೋಡ್ ಮೈಕು. ಮತ್ತು ಇನ್ಮೇಲೆ ವಾಯ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಬಿಡಿ. ಆ ವಾಯ್ಸ್ ಹಂಗೆ ಬಂದಿದ್ದ ತಕ್ಷಣವೇ ಫಿಕ್ಸ್ ಆಗಿಬಿಟ್ಟೆ, ಏನಾದರೂ ಅಲ್ಲಿ ತರಿಸಲೇಬೇಕು ಅಂತೇಳಿ ತರಿಸಿದ್ದೀನಿ 2 ಮೈಕು. ಸೊ ಇವಾಗ 2 ಮೈಕ್ನ ಫಿಟ್ ಮಾಡಬೇಕು ಸ್ಟುಡಿಯೋಗೆ ಹೋಗಿ. ಆ್ಯಂಡ್ ಇದು ನಮ್ಮ FPVಗೆ ಕಂಟ್ರೋಲರ್ ಇರಲಿಲ್ಲ, ಬಂದಿದೆ. ನೋಡೋಣ ಬನ್ನಿ. ಇದೊಂದು ಕಂಟ್ರೋಲರ್ 20,000 ಚಿಲ್ಲರೆ ಗೈಸ್. ನೋಡಿ ಹೆಂಗಿದೆ, ಒಂದು ರಿಮೋಟ್ ಅಷ್ಟೇ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾವೆಲ್ಲ ಎಷ್ಟೊಂದು ದಿನ ಆಗಿತ್ತು ಆಚೆ ಹೋಗಿ. ಸೊ ಅದಕ್ಕೋಸ್ಕರ ಆಚೆ ಹೋಗೋಣ ಅಂತ, ಯಾವ್ದಾದ್ರು ಪಾರ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕ್ಯಾಪ್ಟನ್ ಅವರು ಝಾನ್ಸಿಯಿಂದ ಕೈ ಮುರ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಯಾರು ಅಂತ ಹೇಳಿದ್ರೆ ಇವನೇ ಅಭಿಷೇಕ್ ಅಂತ ಗೈಸ್. ನನ್ನ ಬೆಂಚ್ ಮೇಟ್ಸ್ ಬಂದು ಆ ಕಡೆ ಲೆಫ್ಟ್ ಅಲ್ಲಿ ಆದಿತ್ಯ, ರೈಟ್ ಅಲ್ಲಿ ಅಭಿಷೇಕ್. ಸೊ ಈ ತರ ನಾವು 3 ಜನ ಕುತ್ಕೋತಾ ಇದ್ದಿದ್ದು. ಇವಾಗ ಅವ್ನ್ PUC ಆದ್ಮೇಲೆ ಡೈರೆಕ್ಟ್ ಇಂಡಿಯಾ ಕ್ಲಿಯರ್ ಮಾಡಿ ಆರ್ಮಿಗೆ ಸೇರ್ಕೊಂಡ್ಬಿಟ್ಟ. ನಾವೆಲ್ಲ ಇಲ್ಲಿ ಆಯ್ಕೋ ತಿಂತ ಇದೀವಿ. ಫಸ್ಟ್ ಲೆಫ್ಟಿನೆಂಟ್ ಆಗಿ, ಆಮೇಲೆ ಕ್ಯಾಪ್ಟನ್ ಆಗಿ ಪ್ರಮೋಟ್ ಆಗಿ, ಇವಾಗ ಕೈ ಮುರ್ಕೊಂಡು ಅಣ್ಣ ವಾಪಸ್ ಬಂದಿದ್ದಾನೆ. ಅದಕ್ಕೋಸ್ಕರ ಆಚೆ ತಿರ್ಗಾಡ್ಕೊಂಬರೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ನಾನು ಆದಿತ್ಯ ಮಾಡಿ ಎಲ್ಲ ಅಭಿಷೇಕ್ ದೇ ಪಾರ್ಟಿ ಇವತ್ತು. ಕೈ ಮುರ್ಕೊಂಡು ತೋರ್ಸ್ ಗುರು, ಕೈ ಮುರ್ಕೊಂಡಿರೋದು. ಕ್ಯಾಪ್ಟನ್ ಅಂದ್ರೆ ಅಮೇರಿಕಾ ಅಂತ ಅವ್ನ್ ಗೈಸ್. ಆದ್ರೂ ಅವ್ರದೆಲ್ಲ ನೆಕ್ಸ್ಟ್ ಲೆವೆಲ್ ಬಿಡಿ ಆರ್ಮಿಲಿ. ನಾವು ನೋಡಿ ಫೈನಲಿ MG ರೋಡ್ಗೆ ಬಂದು ರೀಚ್ ಆಗಿದ್ದೀವಿ ನಾವು. Once more!
ಬಂದವ್ ನೋಡಿ ಗೈಸ್ ಪಬ್ಗೆ. ಗೈಸ್ ಇವಾಗ ನಾನು ಮತ್ತೆ ಈ ಶಾಂಕ್ ಮಾಡಿ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಬಾಯ್ಸ್ ಜೊತೆ ಊಟಕ್ಕೆ ಬಂದಿದ್ದೀವಿ ನಮ್ಮ ಏರಿಯಾದಲ್ಲಿ ಚರ್ಬಿಗೆ. ಇನ್ನೊಂದು ಪೇಪರ್ನೇ ಮೆನ್ಯೂ ಮಾಡಿಬಿಟ್ಟವ್ರೆ, ಕ್ರೇಜಿ ಎಲ್ಲ. ಗೈಸ್ ಅಲ್ಲಿ ಊಟ ಮಾಡಿಕೊಂಡು ನಾವು ಬಂದಿರೋದು ಇಲ್ಲಿಗೆ ಅಂತ ಹೇಳಿದ್ರೆ ಕೋಲಾರ್ಗೆ. ಮ್ಯಾಡಿ ಒಂದು ಸ್ನ್ಯಾಪ್ ಬಿಟ್ಟಿದ್ದ, ಐಸ್ ಕ್ರೀಮ್ ಹಾಕ್ಬಿಟ್ಟು ಬೇಕಾ ಅಂತ ಬಿಟ್ಟಿದ್ದ. ನಮ್ಮ ಎಕ್ಸ್ಪೆಕ್ಟೇಷನ್ ಫುಲ್ ಹುಡುಗಿರು ಬರ್ತಾರೆ ಅಂತ ಅನ್ಕೊಂಡು ನೋಡಿದ್ರೆ ಯಾರು ಬಂದ್ರು ನೋಡಿ. ಓಕೆ ಗೈಸ್, ಈ ಒಂದು ಚಿಕ್ಕ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.